ಸಚಿವ ಸಂಪುಟ ವಿಸ್ತರಣೆ ಅಂದ್ರೆ ಪದಗ್ರಹಣ ಕಾರ್ಯಕ್ರಮ ಬುಧವಾರ ಆಗುತ್ತಾ ಗುರುವಾರ ಆಗುತ್ತಾ ಅಥವಾ ಆಗಸ್ಟ್ ಮೊದಲ ವಾರದಲ್ಲಿ ಆಗುತ್ತಾ ಅನ್ನುವಂಥ ಕನ್ಫ್ಯೂಷನ್ ಇತ್ತು. ಆದರೆ ಬಹುತೇಕ ಗುರುವಾರವೇ ಸಚಿವ ಸಂಪುಟ ವಿಸ್ತರಣೆ ಆಗುವುದು ಖಚಿತವಾಗಿದೆ. ಯಾಕಂದ್ರೆ ರಾಜ್ಯಪಾಲರು ನಾಳೆಯಿಂದ 3 ದಿನಗಳ ಕಾಲ ಇಂದೋರ್ನ ಪ್ರವಾಸವನ್ನ ಕೈಗೊಂಡಿದ್ದಾರೆ. ಹೀಗಾಗಿ ಅವರಿಗೆ ಮುಖ್ಯಮಂತ್ರಿ ಡಿಕೆಶಿ ಮನವಿ ಮಾಡಿಕೊಂಡಿದ್ದಾರೆ. ಪ್ರವಾಸ ಮುಗಿಸಿ ಗುರುವಾರ ರಾತ್ರಿ ಅವರ ಟೂರ್ ಪ್ರೋಗ್ರಾಂ ಪ್ರಕಾರ ರಾಜ್ಯಪಾಲರು ಬೆಂಗಳೂರಿಗೆ ವಾಪಸ್ ಆಗ್ತಾರೆ. ಆದರೆ ಗುರುವಾರ ಸಂಜೆ ಪದಗ್ರಹಣ ಸ್ವೀಕಾರ ಕಾರ್ಯಕ್ರಮವನ್ನು ನಿಗದಿಪಡಿಸಲಾಗಿದೆ. ಹೀಗಾಗಿ ಗುರುವಾರವೇ ಆದಷ್ಟು ನೀವು ಬೆಂಗಳೂರಿಗೆ ಬನ್ನಿ, ಟ್ರೈ ಮಾಡಿ ಅನ್ನುವಂಥ ಮನವಿಯನ್ನ ಮುಖ್ಯಮಂತ್ರಿ ಡಿಕೆಶಿ ರಾಜ್ಯಪಾಲರಿಗೆ ಮಾಡಿದ್ದಾರೆ. ರಾಜ್ಯಪಾಲರ ಪ್ರವಾಸದ ವಿಷಯ ತಿಳಿತಾ ಇದ್ದಂತೆ ಈ ರೀತಿಯಾದಂಥ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಗುರುವಾರ ಮಧ್ಯಾಹ್ನವೇ ನೀವು ಬೆಂಗಳೂರಿಗೆ ಬನ್ನಿ, ಬೇಕಿದ್ರೆ ವಿಶೇಷ ವಿಮಾನದ ವ್ಯವಸ್ಥೆ ಕೂಡ ಮಾಡ್ತೀವಿ ಅನ್ನುವಂಥ ಮಾತನ್ನ ಮುಖ್ಯಮಂತ್ರಿ ಡಿಕೆಶಿ ರಾಜ್ಯಪಾಲರಿಗೆ ಹೇಳಿದ್ದಾರಂತೆ. ಸೊ ಮುಖ್ಯಮಂತ್ರಿಗಳ ಈ ಮಾತಿಗೆ ಆಗಲಿ ನೋಡೋಣ ಅಂತ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಹೇಳಿದ್ದಾರೆ. ಸೊ ಅಲ್ಲಿಗೆ 3 ದಿನಗಳ ಕಾಲ ಇಂದೋರ್ ಪ್ರವಾಸವನ್ನು ಏನು ಕೈಗೊಳ್ತಿದ್ದಾರೆ, ವಾಪಸ್ ಬರುವಂಥದ್ದು ರಾಜ್ಯಪಾಲರ ಟೂರ್ ಪ್ರೋಗ್ರಾಂ ಪ್ರಕಾರ ಗುರುವಾರ ರಾತ್ರಿ. ಆದರೆ ಮುಖ್ಯಮಂತ್ರಿಗಳೇನು ಮನವಿ ಮಾಡ್ಕೊಂಡಿದ್ದಾರೆ, ಇಂದೋರ್ಗೆ ಹೋಗಿ, ಆದರೆ ಗುರುವಾರ ಮಧ್ಯಾಹ್ನದ ಒಳಗಡೆನೆ ನೀವು ಬೆಂಗಳೂರಿಗೆ ವಾಪಸ್ ಬಂದ್ಬಿಡಿ, ಸಾಯಂಕಾಲ ಪದಗ್ರಹಣ ಕಾರ್ಯಕ್ರಮ ಇಟ್ಕೊಳ್ಳೋಣ, ಬೇಕಿದ್ರೆ ಒಂದು ಸ್ಪೆಷಲ್ ಫ್ಲೈಟನ್ನು ಕೂಡ ನಿಮಗೋಸ್ಕರ ಅರೇಂಜ್ ಮಾಡಿಕೊಡ್ತೀವಿ ಅನ್ನುವಂಥ ಮಾತನ್ನು ಮುಖ್ಯಮಂತ್ರಿ ಡಿಕೆಶಿ ಹೇಳಿದ್ದಾರಂತೆ. ಈ ಒಂದು ಮಾತಿಗೆ ಆಯ್ತು ನೋಡೋಣ, ಈ ರೀತಿಯಾದಂಥ ರೆಸ್ಪಾನ್ಸ್ ಗವರ್ನರ್ ಕಡೆಯಿಂದ ಬಂದಿದೆ. ಇಬ್ಬರ ಮಧ್ಯೆ ಈಗ ಟೆನ್ಷನ್ ಜಾಸ್ತಿ ಆಗಿರುವಂಥದ್ದು ಸಚಿವಾಕಾಂಕ್ಷಿಗಳಿಗೆ. ಒಂದು ಕಡೆ ಲಿಸ್ಟ್ನಲ್ಲಿ ಹೆಸರಿರುತ್ತಾ ಅಂತ, ಲಿಸ್ಟ್ನಲ್ಲಿ ಹೆಸರಿದ್ರೆ ಪದಗ್ರಹಣ ಕಾರ್ಯಕ್ರಮ ಯಾವಾಗ ಅಂತ. ಸೊ ಹೀಗಾಗಿ ಈ ಗೊಂದಲದಲ್ಲಿ ಸಚಿವಾಕಾಂಕ್ಷಿಗಳು ಬಿದ್ದಿದ್ದಾರೆ. ಇನ್ನೊಂದು ಕಡೆ ಇಷ್ಟು ದಿನ ವಿಳಂಬ ನೀತಿಯನ್ನು ಅನುಸರಿಸ್ತಾ ಇದ್ದಂಥ ಮುಖ್ಯಮಂತ್ರಿ ಡಿಕೆಶಿ ಹಾಗೆ ಕಾಂಗ್ರೆಸ್ ಹೈಕಮಾಂಡ್ನ ನಾಯಕರು ಈಗ ಅವರೇ ಅವಸರಕ್ಕೆ ಬಿದ್ದಿರುವಂತೆ ಕಾಣಿಸ್ತಾ ಇದೆ, ಅರ್ಜೆನ್ಸಿಯಲ್ಲಿ ಇರೋ ಥರ ಕಾಣಿಸ್ತಾ ಇದೆ. ಸ್ಪೆಷಲ್ ಫ್ಲೈಟ್ನು ಕೂಡ ಅರೇಂಜ್ ಮಾಡಿಕೊಡ್ತೀವಿ ಅನ್ನುವಂಥ ಮಾತನ್ನು ರಾಜ್ಯಪಾಲರಿಗೆ ಮುಖ್ಯಮಂತ್ರಿ ಡಿಕೆಶಿ ಹೇಳಿದ್ದಾರಂತೆ. ಸೊ ಅಲ್ಲಿಗೆ ಅವರ ಮಾತಿಗೆ ಆಯ್ತು ನೋಡೋಣ, ಆಗಲಿ ನೋಡೋಣ ಅನ್ನುವಂಥ ರಿಯಾಕ್ಷನ್ ಗವರ್ನರ್ ಕಡೆಯಿಂದ ಬಂದಿದೆ. ನೋಡ್ತಾರೋ ನೋಡಲ್ವೋ, ನಾವು ಕಾದು ನೋಡೋಣ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.